ನ್ಯೂಸ್ ಫಸ್ಟ್ ಗೋ ಗ್ರೀನ್ ಇನಿಷಿಯೇಟಿವ್ನ ಇವಿ ರೆಡಿ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. ಮೊದಲ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿ. ಟೆಸ್ಟ್ ಡ್ರೈವ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡ ಗ್ರಾಹಕರು. ಇನ್ನೆರಡು ದಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಎಕ್ಸ್ಪೋ. ಯುವಕರು ಡ್ರಗ್ಸ್ಗೆ ಬಲಿಯಾಗ್ತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡೋ ಚಿಂತನೆ ನಡೆದಿದೆ. ಶೀಘ್ರವೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಸುಳಿವು ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಲಂಚ ಸ್ವೀಕರಿಸುವಾಗ ಲೋಕ ಬಲೆಗೆ ಬಿದ್ದಿದ್ದ ಶಾಸಕ ಚಂದ್ರು ಲಮಾಣಿ. ಗದಗದಿಂದ ಬೆಂಗಳೂರಿಗೆ ಕರೆತಂದ ಪೊಲೀಸರು. ಮಧ್ಯಾಹ್ನದ ವೇಳೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರ ಎದುರು ಹಾಜರು. ಚಂದ್ರು ಲಮಾಣಿ ಮಟ್ಟ ಹಾಕದಿದ್ರೆ ನಮಗೆ ಉಳಿಗಾಲ ಇಲ್ಲ. ಮುಂದಿನ ಬಾರಿ ಬಿಜೆಪಿ ಟಿಕೆಟ್ ತಪ್ಪಿಸಬೇಕು. ಕಾರ್ಯಕರ್ತರೊಬ್ಬರ ಜೊತೆ ಬಂಜಾರ ಸ್ವಾಮೀಜಿ ಕುಮಾರ್ ಮಹಾರಾಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಬಹಿರಂಗ. ಶಾಸಕರನ್ನ ಲಾಕ್ ಮಾಡೋಕೆ ಪ್ಲಾನ್ ನಡೆದಿತ್ತ ಎಂಬ ಚರ್ಚೆ. ಗುತ್ತಿಗೆದಾರ ವಿಜಯ್ ಪೂಜಾರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ. 2 ಲಕ್ಷ ಕೊಡ್ತೀನಿ ಅಂದಿದ್ದಕ್ಕೆ ನಾಟಕ ಆಡ್ತೀಯಾ ಅಂತ ಆವಾಜ್. ಶಾಸಕ ಚಂದ್ರು ಲಮಾಣಿ ಧಮಕಿ ಹಾಕಿದ್ದು ಎನ್ನಲಾದ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದ ಬಿಜೆಪಿ ಈಗ ಶಾಸಕ ಲಮಾಣಿ ಲೋಕ ಬಲೆಗೆ ಬೀಳ್ತಿದ್ದಂತೆ ಕೇಸರಿ ಪಡೆಗೆ ಮುಜುಗರ. ಭೈರತಿ ಬಸವರಾಜ್ ಲಮಾಣಿ ಪ್ರಕರಣದಿಂದ ಬಿಜೆಪಿಗೆ ಹಿನ್ನಡೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ. ಡಿಕೆ ಶಿವಕುಮಾರ್ ರನ್ನ ಟಾರ್ಗೆಟ್ ಮಾಡಿ ರಣತಂತ್ರ. ಎರಡು 2028ಕ್ಕೆ ಕುಮಾರಸ್ವಾಮಿಯವರನ್ನ ಮತ್ತೆ ಸಿಎಂ ಮಾಡೋಕೆ ಜೆಡಿಎಸ್ ನಾಯಕರ ಪಣ. ತಮ್ಮ ಕ್ಷೇತ್ರದ ಜೊತೆಗೆ ಜಿಲ್ಲೆಯಲ್ಲಿರೋ ಇತರೆ ಕ್ಷೇತ್ರಗಳತ್ತಾನೂ ಚಿತ್ತ. ಸರ್ಕಾರದ ವಿರುದ್ಧ ಸಮರ, ಅಭ್ಯರ್ಥಿ ಹುಡುಕಾಟ, ಪಕ್ಷ ಸಂಘಟನೆ ಮಾಡೋಕೂ ನಿರ್ಧಾರ. ಹೆರಿಗೆ ವೇಳೆ ನವಜಾತ ಶಿಶು ಸಾವು. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆಸ್ಪತ್ರೆಯ ಹೊರಗೆ ಕುಟುಂಬಸ್ಥರ ಗಲಾಟೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ವ್ಲಾಗಿಂಗ್ ಕ್ಯಾಮೆರಾ ಬುಕ್ ಮಾಡಿದ್ರೆ ಬಂದಿದ್ದು ವಾಷಿಂಗ್ ಪೌಡರ್. ಅಮೆಜಾನ್ನಲ್ಲಿ 61,000 ರೂಪಾಯಿ ಕ್ಯಾಮೆರಾ ಆರ್ಡರ್. ಹುಬ್ಳಿ ಮೂಲದ ಉದ್ಯಮಿ ಆಲ್ಫ್ರೆಡ್ ಝೇವಿಯರ್ ಮಿರಾಂಡಾಗೆ ವಂಚನೆ. ನನಗೆ ನ್ಯಾಯ ಕೊಡಿಸಿ ಅಂತ ಉದ್ಯಮಿ ಆಗ್ರಹ. ಮೆಟ್ರೋ ನಿಲ್ದಾಣಕ್ಕೆ ಪ್ರೆಸ್ಟೀಜ್ನ ಹೆಸರಾಗಲಿದೆ ನಾಮಕರಣ. ನೀಲಿ ಮಾರ್ಗದ ಬೆಳ್ಳಂದೂರು ಮೆಟ್ರೋ ಸ್ಟೇಷನ್ಗೆ ಪ್ರೆಸ್ಟೀಜ್ ಹೆಸರಿಡೋಕೆ 30 ವರ್ಷಗಳಿಗೆ ಒಪ್ಪಂದ. ಹೆಸರಿನ ಜೊತೆಯಲ್ಲೇ ಜಾಹೀರಾತು, ಕಮರ್ಷಿಯಲ್ಗೂ ಒಡಂಬಡಿಕೆ. ಬಿಎಂಟಿಸಿ ಇವಿ ಬಸ್ ಚಾಲಕರಿಂದ ಹೆಚ್ಚಾಗ್ತಾ ಇರುವ ಅಪಘಾತಗಳು. ಸದ್ಯ 2,000 ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ಮುಂದಾದ ಸಾರಿಗೆ ಇಲಾಖೆ. ಗುತ್ತಿಗೆ ಆಧಾರದ ಚಾಲಕರನ್ನ ನೇಮಿಸೋ ಮೊದಲು ಕೆಲವು ಕಂಡೀಷನ್ಸ್ ಹಾಕೋ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ. ಲಕ್ಷಕ್ಕೆ 15,000 ಲಾಭಾಂಶ ಕೊಡುವುದಾಗಿ ಆಮಿಷ. 700ಕ್ಕೂ ಹೆಚ್ಚು ಜನರಿಗೆ ಚೀಟಿ ಹೆಸರಿನಲ್ಲಿ 100 ಕೋಟಿ ವಂಚನೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಗೆ ಶಾಸಕ ಭರತ್ ರೆಡ್ಡಿ ಜೊತೆಯೇ ಬಂದು ಅಳಲು ತೋಡಿಕೊಂಡ ಮೋಸ ಹೋದವರು. ತಂದೆ ತಾಯಿ ವಿರುದ್ಧ ವಿವಾಹಿತ ಮಗಳಿಂದಾನೇ ದೂರು. ನನ್ನಿಂದ ಸಹಿ ಪಡೆದು ಗಂಡನ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ದಾರೆ. ಗಂಡ ಮಗುವಿನ ಜೊತೆ ಜೀವನ ಮಾಡೋಗ್ಬಿಡ್ತಿಲ್ಲ, ಹಲ್ಲೆ ಮಾಡ್ತಿದ್ದಾರೆ. ಬೆಂಗಳೂರು ಸಿಟಿ ಕಮಿಷನರ್, ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್. ಸಫಾರಿ ನಿಲ್ಲಿಸುವಂತೆ ಸಾಮೂಹಿಕ ರೈತ ಸಂಘದಿಂದ ಕರಪತ್ರ ಹಂಚಿಕೆ. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಜಾಗೃತಿ.
ಕಾಡು ಉಳಿಸಿ ನಾಡು ಬೆಳೆಸಿ ಅಭಿಯಾನದ ಜೊತೆಯಲ್ಲೇ ಹೋರಾಟ. ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಜೈ ಹನುಮಾನ್ ಘರ್ಜನೆ. ಇವತ್ತು ಕಿಷ್ಕಿಂಧ ನಾಡಿನಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆಯ ಸಿನಿಮಾದ ಮುಹೂರ್ತ. ಅಂಜನಾದ್ರಿ ಬೆಟ್ಟ ಸುತ್ತಮುತ್ತ ಬಿಗಿ ಬಂದೋಬಸ್ತ್. ಭಾರತೀಯ ಚಿತ್ರರಂಗ ಹುಬ್ಬೇರಿಸುವಂತೆ ಮಾಡಿರೋ ಟಾಕ್ಸಿಕ್ ಟೀಸರ್. ಸಿನಿಮಾದಲ್ಲಿ ತ್ರಿಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಾಕಿಂಗ್ ಸ್ಟಾರ್. ರಾಯನ ಮಕ್ಕಳಾಗಿ ಟಿಕೆಟ್, ರೂಮಿ ಪಾತ್ರದಲ್ಲೂ ಯಶ್ ನಟನೆ ಎಂಬ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.